ಸೆಲ್ಫಿ ಉಂಟಾ ಉಂಟ ಸೆಲ್ಫಿ. ಹಲೋ ಗೈಸ್, ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಮೂಡುಬಿದ್ರೆಗೆ ಬಂದಿದ್ದೇವೆ ಔಟಿಂಗಿಗೆ ಅಂತ. ಸೊ ನಾವು ಹೋಗುವಾಗಲೇ ಆಫ್ಟರ್ನೂನ್ ಆಗಿತ್ತು, ಅಂದರೆ ಅರೌಂಡ್ 12:30 12:45 ಆಗಿತ್ತು. ಸೊ ಅದಕ್ಕೆ ಫಸ್ಟಿಗೆ ಫುಡ್ ಮಾಡಿ, ಅಂದರೆ ಲಂಚ್ ಮಾಡಿಯೇ ಹೋಗುವ ಅಂತ ಪ್ಲ್ಯಾನ್. ಸೊ ಅದಕ್ಕೆ ಗ್ರಿಲ್ ಹೌಸಿಗೆ ಬಂದಿದ್ದೇವೆ. ಸೊ ಮೆನು ನೋಡ್ಬೋದು. ಮೊದಲೆಲ್ಲ ರೇಟೆಲ್ಲ ಕಮ್ಮಿ ಇತ್ತು, ಈಗ ಒಂದು 40 ರುಪೀಸ್ ಆಗೆಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನಮಗೆ ಫೋಟೋ ಎಲ್ಲ ತೆಗಿಲಿಕ್ಕೆ ಕೂಡ ಖಾಲಿತ್ತು ಹೋಟೆಲ್ ನಾವು ಹೋಗುವಾಗ, ಯಾಕಂದರೆ ಆಫ್ಟರ್ 1 o'clock ರಶ್ ಆಗ್ತದೆ ಅಲ್ಲಿ. ಸೊ ನಾವು ಖಾಲಿ ಇರೋದ್ರಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ವಿ. ಸೊ ಫಸ್ಟಿಗೆ ಸೂಪ್ ಒಂದು ಆರ್ಡರ್ ಮಾಡಿದ್ವಿ, ಚಿಕನ್ ಮ್ಯಾಂಚಾವ್. ಸೊ ಇದು ಒಳ್ಳೆದಿತ್ತು ಸೂಪ್, ಸ್ವಲ್ಪ ಖಾರ ಬೇಕಿತ್ತಂತೆ ಅವಳಿಗೆ. ಸೊ ಆದರೂ ನನಗೆ ಪರ್ಫೆಕ್ಟ್ ಆಯಿತು, ಅಂದರೆ ನಾನು ಜಾಸ್ತಿ ಖಾರ ತಿನ್ನೋದಿಲ್ಲ, ನನಗೆ ಪರ್ಫೆಕ್ಟ್ ಇತ್ತು. ಸೊ ಫಸ್ಟಿಗೆ ಸೂಪ್ ಕುಡಿಯುವ, ಅಂದರೆ ಅವರು ಸೂಪಲ್ಲಿ ಅದು ಎಂತ ಬರ್ತದೆ ನೋಡಿ, ನಾವು ಹಾಕ್ತೇವೆ ಎಂತ ನೂಡಲ್ಸ್ ಟೈಪಲ್ಲಿ. ಸೊ ಅದನ್ನು ಆಲ್ರೆಡಿ ಅವರು ಹಾಕಿ ಕೊಟ್ಟಿದ್ರು, ಅದು ಹಾಕಿದರೆ ಎಲ್ಲ ಸ್ಮೂತಾಗಿ ಹೋಗುತ್ತೆ, ಅದು ಕ್ರಂಚಿ ಟೇಸ್ಟ್ ಇರುವುದಿಲ್ಲ. ಸೊ ಅದೇ ನಾವು ಮಾತಾಡ್ತಿದ್ವಿ, ಅದು ತಿನ್ನಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಅದರಲ್ಲಿ. ಸೊ ಟೇಸ್ಟ್ ಒಳ್ಳೆದಿತ್ತು. ಹಾಗೆಯೇ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಆಲ್ಫಾಮ್ ತಗೊಂಡ್ವಿ. ಸೊ ಫುಡ್ ಟೇಸ್ಟ್ ವೈಸ್ ಓಕೆ ಇತ್ತು, ಆದರೆ ಚಿಕನ್ ಆಲ್ಫಾಮ್ ಎಲ್ಲ ಸೊ ಗ್ರೀನ್ ಚಟ್ನಿ ಎಲ್ಲ ಕೊಟ್ಟಿದ್ದರೆ ತುಂಬ ಚೆನ್ನಾಗಾಗ್ತಿತ್ತು. ಆದರೆ ಅವರು ಮಯೋನೀಸ್ ಕೊಟ್ಟಿದ್ದರು, ಆ ಮಯೋನೀಸ್ ಕೂಡ ತುಂಬ ಸ್ವೀಟ್ ಇತ್ತು, ಅಂದರೆ ಬೇರೆನಿತ್ತು ಟೇಸ್ಟ್ ಅದರದ್ದು. ಸೊ ಅದು ಬಿಟ್ಟರೆ ಫುಡ್ ಓಕೆ ಇತ್ತು. ಸೊ ಇಲ್ಲಿ ಊಟ ಎಲ್ಲ ಆದಮೇಲೆ ಮಯೂರಿಗೆ ಹೋಗ್ಲಿಕ್ಕಿತ್ತು ನಮಗೆ. ಸೊ ಮಯೂರಿಗೆ ಹೋಗುವಂತ, ಇಲ್ಲಿ ಹೋಗುವಾಗ ಕಾಮಗಾರಿಕೆ ನಡೀತಿತ್ತು. ಈ ಮಹಿಳೆಯನ್ನು ನೋಡಿ ಹೆದರಿಕೆ ಆಗ್ತುಂಟು. ಸೊ ಅವಳದೊಂದು ಫೋಟೋ ಕೂಡ ಹಾಕಿದ್ದಾರೆ ಅಲ್ಲಿ, ದೃಷ್ಟಿ ಬೀಳಬಾರ್ದಂತ. ಸೊ ಮಯೂರಿಗೆ ಹೋಗುವ, ಮಯೂರಿಯಲ್ಲಿ ನೈಟಿ ತೊಗೊಳ್ಲಿಕ್ಕಿತ್ತು ಅಮ್ಮನಿಗೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಿದ್ದೇವೆ. ಸೊ ಮಯೂರಿ ಒಳಗೆ ಜಾಸ್ತಿ ವಿಡಿಯೋ ಎಲ್ಲ ಮಾಡಲಿಲ್ಲ. ಸೊ ಅಲ್ಲಿ ಆದಮೇಲೆ ನಾವು ಇನ್ನೊಂದು ಸೇಲ್ ಇತ್ತು, ಅಲ್ಲಿ ಬಂದ್ವಿ, ಕಲ್ಕತ್ತಾ ಕಾಟನ್ ಬಜಾರ್ ಅಂತ. ಸೊ ಇಲ್ಲಿ ಎಂತ ಉಂಟು ನೋಡುವ ಅಂತ ಬಂದ್ವಿ. ಸೊ ಇಲ್ಲಿ ಜಾಸ್ತಿ ಏನು ಒಳ್ಳೇದಿರಲಿಲ್ಲ, ನಾರ್ಮಲ್ ಓಕೆ, 1-2 ಸಲ ಹಾಕಲಿಕ್ಕೆ ಓಕೆ ಬಟ್ಟೆ, ಆದರೆ ಕ್ವಾಲಿಟಿ ಎಲ್ಲ ಎಂಥ ಒಳ್ಳೆಯದಿಲ್ಲ. 160 ರೂಪಾಯಿಗೆ ಎಷ್ಟು ಬೇಕೋ ಅಷ್ಟೇ ಉಂಟು. ಸೊ ನೋಡಿ, ಜಾತ್ರೆ ಆಗಿ ಉಂಟು, ಕೆಲವೊಂದು ಕಲರ್ ಆಗಿ ಎಲ್ಲ ಡ್ಯಾನ್ಸದ್ದೆಲ್ಲ. ಸೊ ಒಂದು ರೌಂಡ್ ಹಾಕಿ ನೋಡಿದ್ವಿ ಎಂತೆಲ್ಲ ಉಂಟಂತ. ಕೆಲವೊಂದು ಒಳ್ಳೆದುಂಟು, ಕೆಲವೊಂದು ಒಮ್ಮೆ ಹಾಕಿ ತೊಳೆದಿಟ್ಟಾಗಿ ಉಂಟು. ಸೊ ನೋಡಬೇಕಾದ್ರೆ ಇಲ್ಲಿ ಪೇಷನ್ಸಿಂದ ಹುಡುಕಿದ್ರೆ 1-2 ಒಳ್ಳೆ ಸಿಗ್ಬೋದು. ಸೊ ಹಾಗೆಯೇ ಮತ್ತು ಕಬ್ಬಿನ ಜ್ಯೂಸ್ ಕುಡಿಯುವಂತ ಇಲ್ಲಿ ಬಂದ್ವಿ. ಸೊ ಕಬ್ಬಿನ ಜ್ಯೂಸ್ ಅಂತೂ ಒಳ್ಳೆದಿತ್ತು. ಸೊ ಕಬ್ಬಿನ ಜ್ಯೂಸ್ ಕುಡಿದು ನಮಗೆ ಕಡ್ಲಕೆರೆಗೆ ಹೋಗ್ಲಿಕ್ಕಿತ್ತು. ಕಡ್ಲಕೆರೆಯಲ್ಲಿ ಅಂದರೆ ನಾವು ಮೇನ್ ಬಂದದ್ದೇ ಹೀಗೆ ಸ್ವಲ್ಪ ಔಟಿಂಗ್ ಮಾಡಲಿಕ್ಕೆ ಅಂತ, ಬಟ್ ನಾವು ಇಲ್ಲಿ ಡ್ರೆಸ್ ಎಲ್ಲ ತೊಗೊಳ್ಳುವಾಗಲೇ ಟೈಮ್ ಆಗಿತ್ತು. ಸೊ ಈಗ ಒಂದು 3 ಗಂಟೆ ಆಗಿದೆ ಹತ್ರ. ಸೊ ನೋಡಿ, ಕಡ್ಲಕೆರೆ ಪಾರ್ಕಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಈಗ ಚೇಂಜಸ್ ಆಗಿದೆ, ನಾನು ಮೊದಲು ಬಂದದ್ದು 1-2 ವರ್ಷದ ಹಿಂದೆ ಇರಬೇಕು. ಸೊ ಈಗ ಸ್ವಲ್ಪ ಒಳ್ಳೆಯದಾಗಿದೆ, ಆದರೆ ಬೋಟಿಂಗ್ ಎಲ್ಲ ಇರಲಿಲ್ಲ. ಸೊ ನೋಡಿ, ಈಗ ಒಳ್ಳೆಯದುಂಟು, ಎಲ್ಲ ಕ್ಲೀನ್ ಕೂಡ ಉಂಟು, ಕುತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ಕೂಡ ಉಂಟು. ಸೊ ಹಾಗೆಯೇ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಮಳೆ ಬಂದರೆ ಒಳ್ಳೆಯದಾಗಲ್ಲ, ಆದರೆ ನಾವು ಹೋಗುವಾಗ ಮಳೆ ಎಲ್ಲ ಇರಲಿಲ್ಲ, ಹಾಗಾಗಿ ನಮಗೆ ಒಳ್ಳೆಯದಾಯಿತು ತಿರುಗಲಿಕ್ಕೆ. ಮಳೆ ಇದ್ದರೆ ಎಲ್ಲ ಅದು ಕೊಡೆ ಇಟ್ಕೊಂಡೆಲ್ಲ ಸರಿಯಾಗಲ್ಲ. ಸೊ ಇಲ್ಲಿ ಎಂತಂದರೆ ಇದು ಫುಲ್ಲು
ರೋಡ್ ಅಂತ ಹೋಗಿದೆ ನೋಡಿ, ಅದು ಒಂದು ರೌಂಡ್ ಉಂಟು, ಫುಲ್ಲು ದೊಡ್ಡ ರೌಂಡ್ ಅಂತ ಹೇಳ್ತೇವೆ ನಾವು, ಒಂದು ಸುತ್ತು ಬರಬೇಕು ಅದು. ಸೊ ಅಷ್ಟು ಹೋದರೆ ಯಾರು ಹಿಂದೆ ಬರೋದು, ಹೋದಷ್ಟೇ ಹಿಂದೆ ಬರಲಿಕ್ಕೆ ಉಂಟಲ್ಲ ಅಂತ ಬೇಡ ಅಂತ ಬರಲಿಲ್ಲ. ಅದರ ನಡುವಲ್ಲಿ ಇದು ಬೋಟಿಂಗ್ ಎಲ್ಲ ಇರ್ತದೆ ಇದ್ದರೆ, ಆದರೆ ಈ ಟೈಮು ಬೋಟಿಂಗ್ ಇರಲಿಲ್ಲ. ಸೊ ಅದಕ್ಕೆ ಹಿಂದೆನೇ ಬಂದ್ವಿ, ಅಂದರೆ ತುಂಬ ನಡಿಲಿಕ್ಕೆ ಉಂಟು. ಸೊ ಅದಕ್ಕೆ ಮಾತಾಡ್ತಾ ನಡೆದು ಹೋದರೆ ಗೊತ್ತಾಗಲ್ಲ, ಆದರೂ ಕೂಡ ಮತ್ತೆ ಕಾಲು ನೋವು ಬಂದರೆ ಎಲ್ಲ ಬೇಡ ಅಂತ ಸೀದಾ ಬಂದ್ವಿ. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಪ್ಲೇಸ್ ಅಂತೂ ಸಖತ್ತಾಗಿ ಉಂಟು, ನೀವು ಕೂಡ ಬನ್ನಿ. ಸೊ ಒಮ್ಮೆ ವಿಸಿಟ್ ಮಾಡಿ, ಯಾರು ಬರಲಿಲ್ಲ ಅವರು. ಎಂಟ್ರಿ ಫೀಸ್ ಎಷ್ಟ 15 ರುಪೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಹಾಗೆಯೇ ನಾವು ಬರುವಾಗ ಜ್ಯೂಸು ಮತ್ತು ಒಂದು ಐಸ್ ಕ್ರೀಮು ತೊಗೊಂಡು ಬಂದಿದ್ವಿ. ಯಾಕಂದರೆ ಇಲ್ಲಿ ಶಾಪ್ಸ್ ಎಲ್ಲ ಎಂತ ಇಲ್ಲ, ಇಲ್ಲಿ ಒಂದು ಶಾಪ್ ಎಲ್ಲ ಇದ್ದಿದ್ರೆ ಒಳ್ಳೆಯದಾಗ್ತಿತ್ತು. ಅಂದರೆ ಬಂದವರೆಲ್ಲ ತೊಗೊಳ್ತಾರಲ್ಲ, ಅಟ್ಲೀಸ್ಟ್ ಚಿಪ್ಸು ಮತ್ತು ಜ್ಯೂಸಸ್ ಅದೆಲ್ಲ ತೊಗೊಳ್ತಾರಲ್ಲ. ಸೊ ಅದೊಂದು ಇಲ್ಲಿ ಇಲ್ಲ. ಮತ್ತೆಲ್ಲ ಉಂಟು, ಅಂದರೆ ವಾಶ್ರೂಮ್ ಅದೆಲ್ಲ ಉಂಟು. ಸೊ ನೋಡಿ, ಅವಳು ಐಸ್ ಕ್ರೀಮ್ ತಂದದ್ದು ಅರ್ಧ ನೀರು ಕೂಡ ಆಗಿದೆ. ಸೊ ಮತ್ತು ಇಲ್ಲಿ ಕೂತ್ಕೊಂಡೆಲ್ಲ ಮಾತಾಡ್ತಿದ್ವಿ ನಮ್ಮದು, ಅಂದರೆ ನಾವು ಕೂಡ ನಿಯರ್ಲಿ 1 ಇಯರ್ ಆಯಿತು ಮೀಟಾಗಿ. ಸೊ ಎಲ್ಲ ಮಾತಾಡಿ ಇಲ್ಲಿ ಕೂತ್ಕೊಂಡಿದ್ದೇವೆ. ಇಲ್ಲಿ ಒಳ್ಳೆ ಗಾಳಿ ಕೂಡ ಇತ್ತು. ಸೊ ನೋಡಿ, ಇದು ಮಧ್ಯದಲ್ಲಿ ಹೀಗೆ ಉಂಟು ಪಾಂಡ್ ಆಗಿ ದೊಡ್ಡದು, ಸೈಡಲ್ಲಿ ಉಂಟಲ್ಲ, ನಾನು ಹೇಳಿದೆ ಫುಲ್ ವಾಕ್ ಮಾಡಿ ಹೋಗ್ಬೋದು ಇದರ ರೌಂಡಿಗೆ, ಅಲ್ಲಿಂದ ಅಲ್ಲಿ ತನಕ ರೌಂಡಾಗಿ ನಿಮಗೆ ವಾಕ್ ಮಾಡಿ ಬರ್ಬೋದು. ಆದರೆ ತುಂಬ ದೂರ ಉಂಟು ವಾಕ್ ಮಾಡಲಿಕ್ಕೆ, ನೋಡುವಾಗ ಹತ್ತಿರ ಕಾಣ್ತದೆ, ಅಷ್ಟು ಒಂದು ರೌಂಡ್ ಬರುವಾಗ ಕಾಲೆಲ್ಲ ನೋವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ನೀರೆಲ್ಲ ಈಗ ಉಂಟು, ಇಲ್ಲದ್ರೆ ನೀರೆಲ್ಲ ಇರ್ತಿರ್ಲಿಲ್ಲ. ಸೊ 2 ಸೈಡ್ ಉಂಟು ಪಾರ್ಕ್, ಒಂದು ನೀರಿನ ಸೈಡ್ ಮತ್ತೊಂದು ಹೀಗೆ ಉಂಟು. ಇಲ್ಲಿ ಗೇಮ್ಸ್ ಎಲ್ಲ, ಪ್ಲೇ ಏರಿಯಾ ಎಲ್ಲ ಉಂಟು. ಅದರಲ್ಲಿ ಕಡಲಕೆರೆ ಬರ್ದದ್ರಲ್ಲಿ ಕಾವು ಹೋಗಿದೆ, ಇಲ್ಲಿ ಡಲಕೆರೆ ಮಾತ್ರ ಉಂಟು, ಕಾಯಲ್ಲಿಯ ಬಿದ್ದಿದಿರಬೇಕು. ಸೊ ಇಲ್ಲೊಂದು ಆನೆ ಕೂಡ ಉಂಟು. ಸೊ ಇಲ್ಲಿ ನೋಡಿ, ಇದು ಪ್ಲೇ ಏರಿಯಾ, ಆದರೆ ಇಲ್ಲಿ ಕೆಲವು ಎಲ್ಲ ಹಾಳಾಗಿ ಹೋಗಿದೆ. ಅಂದರೆ ಮೊದಲೆಲ್ಲ ವುಡ್ಡದ್ದು ಅದೆಲ್ಲ ಇತ್ತು, ಅದೆಲ್ಲ ಎಂತ ಹೇಳ್ತೇವೆ ತುಂಡಾಗಿ ಬಿದ್ದಿದೆ ಕೆಲವು.
ನಾನು ಸ್ವಲ್ಪ ಟ್ರೈ ಮಾಡುವ ಅಂತ ಹೋದೆ, ನನಗೆ ಎಲ್ಲಿ ಕೂತ್ಕೊಳ್ಳೋದಂತಲೇ ಗೊತ್ತಾಗಲಿಲ್ಲ. ಸೊ ಬೇಡ ಅಂತ ಬಿಟ್ಟೆ, ಇನ್ನು ಅದರಲ್ಲಿ ಅಂತ ಸರ್ಕಸ್ ಮಾಡೋದಂತ. ಸೊ ಇದು ನೋಡಿ, ಇದು ಒಳ್ಳೆಯದುಂಟು ಸ್ವಲ್ಪ, ಅಂದರೆ ಎಕ್ಸಸೈಸ್ ಎಲ್ಲ ಈವ್ನಿಂಗ್ ಟೈಮಲ್ಲಿ ಎಲ್ಲ ಬರೋದಾದ್ರೆ ಇಲ್ಲಿ ಒಳ್ಳೆಯದುಂಟು. ಸೊ ನನ್ನ ಹಿಂದೆ ಸೈಡೆಲ್ಲ ಕಾಣ್ತದೆ ನೋಡಿ, ಅದೆಲ್ಲ ಅರ್ಧಂಬರ್ಧ ಮುರಿದಿದೆ, ಅದು ವುಡ್ಡದ್ದೆಲ್ಲ ಉಂಟು ನೋಡಿ ಅದೆಲ್ಲ. ಇದೆಲ್ಲ ಇದ್ರದ್ದಲ್ಲ, ಅಂದರೆ ಎಂಥ ಕಬ್ಬಿಣದ್ದಲ್ಲ, ಅದು ಎಲ್ಲ ಗಟ್ಟಿ ಉಂಟು. ಸೊ ನೋಡಿ, ಇದೊಂದು ಟಿಪ್ಪರ್ ಆಗಿ ಒಳ್ಳೆದಿತ್ತು ಮೊದಲು, ಇದೆಲ್ಲ ಹೋಗಿದೆ. ಅಂದರೆ ಮೊದಲು ಬರುವಾಗ ಒಂದು 4-5 ವರ್ಷದ ಹಿಂದೆ ಅದು ಒಳ್ಳೆದಿತ್ತು. ಸೊ ಈಗೆಲ್ಲ ಅದು ಹಾಳಾಗಿ ಹೋಗಿದೆ. ಸೊ ನಮ್ಮದೆಲ್ಲ ತಿರುಗಿ ಆಯಿತು ಇನ್ನು ಮನೆಗೆ. ಸೊ 5 ಗಂಟೆ ಆಗ್ತಾ ಬಂತು. ಸೊ ಇಲ್ಲಿ ರೋಡಲ್ಲಿ ಕೂತಿದ್ದೇವೆ, ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲ, ಈಗ ಹೈವೇ ಆಗಿದೆ ಅಲ್ಲ, ಹಾಗಾಗಿ ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.